ನಮ್ಮ ಜಾತ್ಯತೀತ ಜನತಾದಳದ 25 ವರ್ಷಗಳ ಸಾರ್ಥಕ ಸಾಧನಾ ಸಮಾವೇಶ ದೊಡ್ಡಬಳ್ಳಾಪುರ ಘಟಕದಿಂದ ಮಾಡ್ತಾಯಿದ್ದೀವಿ. ಇದರಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯನಿರತವಾಗಿ ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು, ಇವತ್ತೇನು ಹೊಸದಾಗಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥವರು ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಿದವರಲ್ಲ. 2023ರ ಚುನಾವಣೆಯಲ್ಲಿ ಈ ತಾಲೂಕಿನ ಶಾಸಕರಾಗತಕ್ಕಂಥ ಸೌಭಾಗ್ಯ ನಮ್ಮ ಮುನೇಗೌಡರಿಗೆ ಇತ್ತು. ಕಾರಣ 10 ವರ್ಷಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡಿ ಜನರ ಅಸಹನೆಗೆ ಸಿಟ್ಟಿಗೆ ಗುರಿಯಾಗಿದ್ದು ವೆಂಕಟರಮಣಯ್ಯ. ಇಡೀ ತಾಲೂಕಿನ ಜನ ಹೊಸ ಶಾಸಕರನ್ನ ನೋಡೋ ಒಂದು ಉಮೇದಿನಲ್ಲಿತ್ತು. ಆದರೆ ಆ ಅವಕಾಶವನ್ನು ನಮ್ಮ ಪಕ್ಷದ ಎಲ್ಲ ನಾಯಕರು ಸಂಘಟಿತವಾಗಿ ಹೋರಾಟ ಮಾಡಿ ನಾವು ಮುನೇಗೌಡರನ್ನ ಶಾಸಕರನ್ನು ಮಾಡ್ಕೋಬೋದಿತ್ತು. ಆದರೆ ಈ ಜನ ತಮಗೆಲ್ಲ ಮಾಧ್ಯಮದ ಮುಖಾಂತರ ತಮಗೆಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ರು. ಚುನಾವಣೆಯಿಂದ 20 ದಿನ ತಿಂಗಳಿರೋವರೆಗೂ ಟಿಕೆಟ್ ಮುನೇಗೌಡರಿಗೆ ಆಯ್ಕೆ ಆಗಲಿಕ್ಕೆ ಘೋಷಣೆ ಆಗಲಿಕ್ಕೆ ಬಿಡಲಿಲ್ಲ. ಅವರು ಸಮಸ್ಯೆಯನ್ನು ಜೀವಂತವಾಗಿಟ್ಟರು. ನಾವು ಆಕಾಂಕ್ಷಿಗಳಂತ ಹೇಳಿದ್ರು. ಆ ಗೊಂದಲವನ್ನು ಏರ್ಪಡಿಸಿದ್ರು. ಹೈಕಮಾಂಡ್ನವರು ನೀವು ತಾಲೂಕಿನ ಬಗೆಹರಿಸ್ಕೊಳ್ಳಿ. ಇದು ಒಂದು ರೀತಿ ಮುನೇಗೌಡರನ್ನ ಇದರೇ ಕೆಲಸವನ್ನು ಮಾಡ್ಕೊಂಡು ಇವನು ಸರ್ ಮಾಡ್ಕೊಂಡು ಆ ಮನೆ ಈ ಮನೆ ಹೋಗೋದ್ರೊಳಗಾಗಿ ಚುನಾವಣೆ ದಿನ ಹತ್ತಿರ ಬಂತು. ಆಗ ತಾಲೂಕಿನ ಜನಗಳು ಮುನೇಗೌಡರು ಏನು MLA ಸ್ಥಾನಕ್ಕೆ ರೀಚ್ ಆಗ್ತಿಲ್ಲ, ಈ ಯಾರೋ ಕ್ರಿಯಾಶೀಲ ಹುಡುಗ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ, ಅವ್ನು ರೀಚ್ ಆಗಂಗವನೇ, ನಮ್ಮ ಓಟ್ ವೇಸ್ಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮುನೇಗೌಡರಿಗೆ ಓಟ್ ಹಾಕಬೇಕು ಅಂತಕ್ಕಂಥ ಅಭಿಮತ ಇದ್ದಂಥವರು ಇವತ್ತು ಧೀರಜ್ ಅವರಿಗೆ ಮತ ಕೊಡೋ ಮುಖಾಂತರ ಅವರು ಶಾಸಕರನ್ನು ಮಾಡಿದ್ರು. ಕಾರಣ ತಮಗೆಲ್ರಿಗೂ ಗೊತ್ತಿದೆ, ಒಂದು ಅಧಿಕಾರದ ಅಸಹನೆ ಬಂದಾಗ ವಿರುದ್ಧವಾಗಿ ನೋಡ್ತಾರೆ. ಈಗ ಇವತ್ತಿನ 2 ರಾಜ್ಯದ ಫಲಿತಾಂಶವನ್ನು ಮಾರ್ಮಿಕವಾಗಿ ಒಂದೇ ಮಾತಲ್ಲಿ ಹೇಳ್ತೇನೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ವಿರುದ್ಧವಾಗಿ ಜನಕ್ಕೆ BJP ಬಿಟ್ಟರೆ ಸಕ್ರಿಯವಾಗಿ ಆ ಬ್ಯಾಟಲಲ್ಲಿ ಹೋರಾಟ ಮಾಡಿದಂಥ ಯಾವುದೇ ಪಕ್ಷ ಇಲ್ಲ, BJPನ ಆಯ್ಕೆ ಮಾಡ್ತು. ಅದೇ ತಮಿಳುನಾಡಲ್ಲಿ DMK ಸಕ್ರಿಯವಾಗಿ ಏನು ಅಧಿಕಾರ ಮಾಡ್ತಿತ್ತು, ಆ ಜನಕ್ಕೆ ಅಸಹನೆ ಇದ್ದಾಗ ADMKಗಿಂತ ಇವನು ಚುರುಕು, ಯಾರು TVK ಚುರುಕು ವಿಜಯ್ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ಇವತ್ತು ಹೊಸ ಪಕ್ಷ ಕಟ್ಟಿ ಒಂದೇ ವರ್ಷದಲ್ಲಿ ದಳಪತಿ ವಿಜಯ್ ಅವ್ರನ್ನ ಅಧಿಕಾರಕ್ಕೆ ತಂದಂಥ ನಿದರ್ಶನ ನಾವು ನೋಡ್ತಾ ಇದ್ದೀವಿ. ಖಂಡಿತ ನಾವು ಬೆಂಬಲ ಕೊಡ್ತೇವೆ. ಕಾರಣ ಇದು ನಮ್ಮ ಪಕ್ಷದ 25 ವರ್ಷಗಳ ಸಾಧನೆ. 25 ವರ್ಷಗಳ ಸಾಧನಾ ಸಮಾವೇಶದಲ್ಲೇ ಇವತ್ತು ದೇವೇಗೌಡ ಅಪ್ಪಾಜಿ ಅವರಿಗೆ 93 ವರ್ಷ ಸಕ್ರಿಯವಾಗಿ ಓಡಾಡಲಿಕ್ಕಾಗಲ್ಲ. ಆದರೂ ಅವರಿಗೆ ಬುದ್ಧಿಶಕ್ತಿ ಚೆನ್ನಾಗಿದೆ, ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಇವತ್ತು ರಾಜ್ಯಸಭೆಯಲ್ಲಿ ಅವರ ಭಾಷಣ ನೀವು ತಾವೆಲ್ಲ ಕೇಳಿರ್ಬೋದು. ಆ ಕುಮಾರಣ್ಣವ್ರಿಗೆ ಆರೋಗ್ಯ ಕಡಿಮೆ ಇದೆ, ಪ್ಲಸ್ ಅವರಿಗೆ ಜವಾಬ್ದಾರಿ ಇದೆ. ಇಂಥ ನಿಟ್ಟಿನಲ್ಲಿ ಕ್ರಿಯಾಶೀಲ ಯುವಕ 3 ಬಾರಿ ಚುನಾವಣೆ ಸೋತರು, ಧೃತಿಗೆಡದೆ ಈ ಪಕ್ಷವನ್ನು ಉಳಿಸಬೇಕು, ಈ ನಾಡಲ್ಲಿ ಜಾತ್ಯತೀತ ಜನತಾದಳವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದೇ ಸಂಕಲ್ಪದಿಂದ ಹಗಲಿರುಳು ದುಡಿತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವು ಮುಂದಿನ ಕರ್ನಾಟಕ ರಾಜ್ಯದ ನಾಯಕನಾಗಿ ಮಾಡುವಂಥ ಎಲ್ಲ ಜವಾಬ್ದಾರಿಗಳು, ಎಲ್ಲ ಆಸೆಗಳು ನಮಗೆ ಐತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಈ ತಾಲೂಕು ಪದಾಧಿಕಾರಿಗಳಾಗಿರ್ತಕ್ಕಂಥ ಅದಷ್ಟೇ ವಿರೋಧ. ಕಾರಣ ಏನು ಅಂದರೆ ತಾವೆಲ್ಲರೂ ಮೀಡಿಯಾದವರು ಯಾಕೆ ನೀವು ಪ್ರಶ್ನೆ ಮಾಡಬೇಕು, ಯಾಕೆ ಅಧಿಕಾರ ಕೊಟ್ಟರಿ, ಬರೀರಿ ಮೀಡಿಯಾದವರು. ಬೊಮ್ಮಲ್ ಚುನಾವಣೆಯಲ್ಲಿ ವಿರುದ್ಧ ಅಭ್ಯರ್ಥಿಗೆ ಕ್ಯಾನ್ವಾಸ್ ಮಾಡಿ ಹಣ ಹಂಚಿರ್ತಕ್ಕಂಥವ್ರಿಗೆ ಅಧಿಕಾರ ಯಾಕೆ ಕೊಟ್ರಿ, ಇದನ್ನು ತಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಈ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಡೋದನ್ನು ನಾವು ಒಪ್ಕೋಬೇಕಾ? ಇದು ನಮ್ಮ ಪ್ರಶ್ನೆ. ಮುನೇಗೌಡರು 2023 ಚುನಾವಣೆಯಲ್ಲಿ ಸಕ್ರಿಯವಾಗಿ ಇವರು ಯಾರನ್ನ ಕೆಲಸ ಮಾಡಿದ್ರ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮುನೇಗೌಡರು ಸೋಲಿಗೆ ಪ್ರತ್ಯಕ್ಷವಾಗಿ ಕಾರಣ ಆಗಲಿಲ್ಲ ಅಷ್ಟೇ. ಅವ್ರು ಹೇಳ್ತಾರೆ ನಾವು ಪಕ್ಷದಾಗೆ ಇದ್ರೂ ಸ್ವಾಮಿ ಪರೋಕ್ಷವಾಗಿ ಕಾರಣ ಆದರು. ವಾತಾವರಣ ಸೃಷ್ಟಿ ಮಾಡಲಿಲ್ಲ, ಒಂದು ವಾತಾವರಣ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಬಿಡಲಿಲ್ಲ. ಅವರು ಸಮಸ್ಯೆಯನ್ನು ಜೀವಂತವಾಗಿಟ್ಟರು. ಆ ಕಾರಣಕ್ಕೆ ಮುನೇಗೌಡರು ಸೋಲಾಯಿತು. ಅದು ನಮಗೆ ಇರ್ತಕ್ಕಂಥ ಸಮಸ್ಯೆ. ಇವತ್ತು ಆನಂದಣ್ಣವರು ಪಕ್ಷದ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಅವರ ಬೆಂಬಲ, ಅವರ ಸೂಚನೆ ಮೇರೆಗೆ ಅವರು ಬೊಮ್ಮಲ್ ಅಭ್ಯರ್ಥಿಯಾಗಿದ್ದು. ಆದರೆ ಈ ತಾಲೂಕಿನ ಏನು ಜನ ಏನು ಮಾಡಿದ್ರು, ಈ ಆನಂದ್ ಅವರು ರಾಜಕೀಯ ಬೆಳವಣಿಗೆ ಸಹಿಸದೆ ಅವರು ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಹೊರಟೋಗ್ತಾರೆ, ನಮ್ಮ ಸ್ಥಾನ ಅಭದ್ರ ಆಗ್ತದೆ ಅನ್ನೋ ಆತಂಕದಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ವಿರೋಧಿ ಅಭ್ಯರ್ಥಿ ಗೆಲುವಿಗೆ ಅವರು ಕಾರಣ ಆಗಿದ್ದಾರೆ. ಅಂಥವ್ರಿಗೆ ಅಧಿಕಾರ ಕೊಟ್ಟಿದ್ದಿಲ್ಲ. ನಮಗೆ ಪಕ್ಷ ನೋಡಿ ಸಹ, ನಾವು ಜಾತ್ಯತೀತ ಜನತಾದಳ, ನಾವು ಎಲ್ಲ ಜಾತಿಗಳ ಸಮ್ಮಿಲನ. ನಾವು ಇಲ್ಲಿ ಒಕ್ಕಲಿಗರಾಗಬೇಕು ಅಂತ ಇಲ್ಲ, ಇತರೆ ಸಮುದಾಯದವ್ರು ಕೊಡಿ. ಆನಂದಣ್ಣವ್ರದ್ದು ಅವರ ಮನಸ್ಫೂರ್ತಿಯಾಗಿ ಒಪ್ಕೋತಾರೆ. ಇತರೆ ಸಮುದಾಯದವರು ಕೊಡಿ, ಅವಕಾಶ ಕೊಡಿ, ರಾಜಕೀಯವಾಗಿ ಇತರೆ ಸಮುದಾಯದವ್ರನ್ನ ಬೆಳೆಸೋಣ ಅಂತೇಳಿ. ಕಾರಣ ದೊಡ್ಡಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಒಬ್ಬ ದಲಿತನ್ನ ಅಧ್ಯಕ್ಷನನ್ನು ಮಾಡಿದಂಥ ಕೀರ್ತಿ ಜಾತ್ಯತೀತ ಜನತಾದಳಕ್ಕೆ, ನಮ್ಮ ಕೊನಗಟ್ಟ ಆನಂದ್ ಅವ್ರನ್ನ. ಇವತ್ತು ಆ ವಿಚಾರವಾಗಿ ಅಪ್ಪಾಯಿನವ್ರು ನೆನೆಸ್ಕೋಬೇಕು.
ಇದು ನಮ್ಮ ಇತಿಹಾಸ. ಅದೇ ಜಾಲಪ್ಪನವ್ರು ಮಾಡಲಿಲ್ಲ, ಯಾವುದೇ ಹಿಂದುಳಿದ ವರ್ಗದವ್ರನ್ನ ಅಧ್ಯಕ್ಷನ TPMCಗೆ PLD ಬ್ಯಾಂಕಿಗೆ ಗಮನ ಇಟ್ಕೊಳ್ಳಿ.